ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ಭಜಗೋವಿಂದಂ ಗ್ರಂಥದ 24ನೇ ಶ್ಲೋಕವನ್ನು ಚಿಂತನೆ ಮಾಡೋಣ. ಬನ್ನಿ. ಲಕ್ಷ್ಮೀಜಿ, ಲಕ್ಷ್ಮೀಜಿ ಇದ್ದೀರಾ? ಹಾ ಇದ್ದೇನ್ರಿ. ಈ ಶ್ಲೋಕ ಹೇಳ್ಬಿಟ್ಟು ನಿಮಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಹಾ ಅಮ್ಮ. ತ್ವಯಿಮಯಿ ತ್ವಯಿಮಯಿ ಚಾನ್ಯತ್ರೈಕೋ ವಿಷ್ಣೋಃ ವ್ಯರ್ಥಂ ಕುಪ್ಯಸಿ ಮಯ್ಯ ಸಹಿಷ್ಣುಃ ಭವ ಸಮಚಿತ್ತ ಚಿತ್ತಃ ಭವ ಸಮಚಿತ್ತ ಸರ್ವತ್ವಂ ಸರ್ವತ್ರ ತ್ವಂ ವಾಂಛಾಸ್ಯ ಚಿರಾದ್ ವಾಂಛಾಸ್ಯಚಿರಾದ್ ಯದಿ ವಿಷ್ಣುತ್ವಂ. ಹಾ, ಇಲ್ಲೇ ಸರಳ ಹೇಳಾರ ಎಲ್ಲರೊಳಗೂ ಈಗ ಇಷ್ಟೋ ಮಟ ನಾವು ಯೋಚನೆ ಮಾಡಿದ್ವಿ. ನಾವು ಎಲ್ಲರೊಳಗೂ ಒಂದ್ ಶಕ್ತಿ ಐತಿರಿ. ಅದ ಎಲ್ಲಾರು ಈಗ ನಾವು ಉಸಿರಾಡ್ತೇವಿ. ಈಗ ಎಲ್ಲರೊಳಗೂ ಇರೋದ್ ರಕ್ತದ ಬಣ್ಣ ಒಂದ. ಆಮೇಲೆ ಎಲ್ಲಾರು ಹೆಚ್ಚು ಕಡಿಮೆ ಸ್ಕಿನ್ನಿನ್ ಕಲರ್ ಎಲ್ಲಾ ಸೇಮ್ ಐತಿ. ಎಲ್ಲಾರು ಒಂದರಿ. ಒಂದ್ ನಮ್ನಿ ಡ್ರೆಸ್ ಹಾಕಿರ್ತೇವಿ ಅನ್ನೋದಷ್ಟ. ಎಲ್ಲಾ ಆತ್ಮ ಸಮ ಅಂತಂದ್ ಹೇಳಿ ಒಂದ ಐತಿ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತವಮ್ಮ. ನಾವ್ ಸುಮ್ನ ಯಾವಾಗಾರ ಯಾರ ಏನ ಮಾಡತ್ಲೇನ ನಮ್ ಮೇಲ್ ನಾವ್ ಹಾಕೊಳ್ಳಾರ್ದನ ಈಗ ಇದ್ರೊಳಗ ಅದ್ನ ಕೊಟ್ಟಾರ ಅನಸ್ತೈತ್ರಿ ನನಗ. ತಾಳ್ಮೆ ಇಲ್ಲದೆ ಕೋಪಿಸ್ಕೊಳ್ಳೋದು ಅಂತಂದ್ ಹೇಳಿರಿ. ಸುಮ್ನ ಬ್ಯಾರೆದವ್ರಿಂದ ಕೆಟ್ಟದ್ದಾಗೇತಿ ಅಂತಂದ್ ಹೇಳಿ ಅಥವಾ ಬ್ಯಾರೆದವ್ರಿಂದ ಏನೋ ಆಗೇತಿ ಅಂತಂದ್ ಹೇಳೋದ್ರ ಬದ್ಲು ಅವು ಎಲ್ಲಾರು ಒಂದ ಅಂತಂದ್ ಹೇಳಿ ಇರೋದು ಅಂತಂದ್ ಹೇಳಿ ನನಗ್ ಹಂಗ ಅನಸ್ತವಮ್ಮ. ಅಷ್ಟರಿ ಅರ್ಥ ಆಗಿತ್ತು. ಧನ್ಯವಾದಗಳು ಲಕ್ಷ್ಮೀಜಿ. ಸುಮತಿ ಶ್ಲೋಕ ಹೇಳ್ಬಿಟ್ಟು ಇದ್ರ ಬಗ್ಗೆ ಏನಾದ್ರು ತಿಳಿಸ್ಕೊಡ್ಬೋದಾ? ಆಂಟಿ, ಈ ಶ್ಲೋಕ ಹೆಲ್ಪ್ ಮಾಡಿ ಆಂಟಿ. ಖಂಡಿತ. ತ್ವಯಿಮಯಿ ಚಾನ್ಯತ್ರೈಕೋ ವಿಷ್ಣುಃ ತ್ವಯಿಮಯಿ ಚಾನ್ಯತ್ರೈಕೋ ವಿಷ್ಣುಃ ಅನ್ಯತ್ರೈಕೋ ವಿಷ್ಣುಃ. ಫಸ್ಟ್ ಹೇಳಿ ಆಂಟಿ. ತ್ವಯಿಮಯಿ ಚ ಅನ್ಯತ್ರೈಕೋ ವಿಷ್ಣುಃ. ತ್ವಯಿಮಯಿ ಚಾನ್ಯಃ ತ್ರೈಕೋ ವಿಷ್ಣು ವ್ಯರ್ಥಂ ಕುಪ್ಯಸಿ ಮಯ್ಯ ಸಹಿಷ್ಣುಃ. ಕೃಪ್ಯಸಿ ಮಯ್ಯ ಸಹಿಷ್ಣುಃ. ಭಾವ ಸಮಚಿತ್ತಃ ಸರ್ವತ್ರ ತ್ವಂ. ಭವ ಸಮಚಿತ್ತಃ ಸರ್ವತ್ರ ತ್ವಂ. ತ್ವಂ ಮತ್ತೆ ತ್ವಂ. ಸರ್ವೈತ್ವಂ. ವಾಂಛಾಸ್ಯ ಚಿರಾತ್ ಯದಿ ವಿಷ್ಣು ತ್ವಂ. ವಾಂಛಾಸ್ ಚಿರಾದ್
ವಾಚ್ಯ ವಾಂಚಾಸ್ ವಾಂಚ್ಯಸ್ತ್ರಸ್ಯ ವಾಂಚಾಸ್ಯಚ್ಚಿರಾದ್ ವಾಂಚ್ಯಾತ್ ವಾಂಚ್ಯಾತ್ ಸ್ಯಚ್ಚಿರಾದ್ ವಾಂಚ್ಯಾತ್ ಚಿರಾತ್ ಯದಿ ವಾಂಚಾಸ್ಯಚ್ಚಿರಾದ್ ವಾಂಚಾಸ್ ವಾಂಚ್ಯಾತ್ ಚಿರಾದ್ ಯತ್ ಚಿರಾತ್ ವಾಂಚ್ಯಾತ್ಯಸ್ಯ ಚಿರಾತ್ ಯದಿ ವಿಷ್ಣು ತ್ವಂ ಸಾರಿ ಕಂಟಿನ್ಯೂಟಿವ್ ಬರ್ಲಿಲ್ಲ ತುಂಬಾ. ಇಲ್ಲ ಪರವಾಗಿಲ್ಲ, ನೀವು ಕನ್ನಡ ಓದಿಲ್ಲ ಬಿಡಿ, ಪರವಾಗಿಲ್ಲ. ಈ ಶ್ಲೋಕದ ಇಲ್ಲಿ ಓದ್ಕೊಂಡೆ ಇದನ್ನ ಅರ್ಥ ಹೇಳ್ತಾ ಇದ್ದೀನಿ. ಅದೇ ದೇಹ ಇದೆಲ್ಲ ಬೇರೆ ಬೇರೆ ಇರ್ಬೋದು, ಆತ್ಮ ಮಾತ್ರ ಒಂದೇ. ಅದು ಭಗವದ್ಗೀತೆನಲ್ಲೂ ಅದೇ ಇರೋದು, ಎಲ್ಲಾ ತಿಳ್ಕೊಬೇಕಾಗಿರೋದು ಅದೇ ಎಲ್ಲಾರು. ಬಟ್ ನಮ್ಮಲ್ಲಿ ಅದೇ ಕೆಲವ್ರನ್ನ ನಾವು ಮಿತ್ರರು, ಕೆಲವರು ನಮ್ಮ ಶತ್ರುರು ಅಂತ ನಾವಾಗ ನಾವು ಭಾವಿಸ್ಕೊಂತೀವಿ. ಇದೆಲ್ಲ ಆಗೋದು ಅಜ್ಞಾನದಿಂದ. ಏನು ಅದು ಅಜ್ಞಾನ ಅಂದ್ರೆ ಅದೇ ನಮ್ಗೆ ಅದು ಅಕ್ಸೆಪ್ಟ್ ಮಾಡ್ಕೋಬೇಕು, ಆತ್ಮ ಒಂದೇ, ದೇಹ ಇದು ಎಲ್ಲ ಬೇರೆ ಬೇರೆ ಅಂತ. ಆದ್ರಿಂದ ಕೆಲವ್ರನ್ನ ನಾವು ಫ್ರೆಂಡ್ಸ್, ಇನ್ ಕೆಲವ್ರನ್ನ ನಮ್ಮ ಶತ್ರು ಅಂತ ನಾವು ನೋಡ್ತೀವಿ. ಇದು ಇದು ನೀನು ನನ್ನ ಮೇಲೆ ಆದ್ರಿಂದ ನಮ್ಗೆ ಕೆಲವ್ರ ಮೇಲೆ ಪ್ರೀತಿ ಬರುತ್ತೆ, ಕೆಲವ್ರ ಮೇಲೆ ತಾಪ, ಕೋಪ ಮತ್ತೆ ತಾಳ್ಮೆ ಇರೋದಿಲ್ಲ. ಅದು ಅವ್ರು ಬೇರೆ ನಾವು ಬೇರೆ ಅಂತ ಭಾವನೆಯಿಂದ ನಮ್ಗೆ ಆ ತರ ಆಗತ್ತೆ. ಅದು ಯಾವತ್ತು ಆ ಜ್ಞಾನ ಬರುತ್ತೆ, ಆ ಜ್ಞಾನ, ಆ ಒಂದು ನಾಲೆಡ್ಜ್ ನಾವು ತಿಳ್ಕೊಂತೀವಿ, ಆತ್ಮ ಅಲ್ಲ ಒಂದೇ, ದೇಹ ಮಾತ್ರ ಬೇರೆ. ನಾವಲ್ಲಿ ಅವರು, ಅವರಲ್ಲಿ ನಾವು ಅಂತ ಇದು ಒಂದು ತಿಳ್ಕೊಂಡ್ಬಿಟ್ರೆ ಇದೇ ಸೆಲ್ಫ್ ರಿಯಲೈಸೇಷನ್ ಅಂತ. ಯಾವತ್ತು ಅದು ಸಂಪೂರ್ಣವಾಗಿ ನಮ್ಮೊಳಗೆ ಆ ಜ್ಞಾನ ಬರುತ್ತೆ, ಅವತ್ತು ನಮ್ಗೆ ಸೆಲ್ಫ್ ರಿಯಲೈಸೇಷನ್ ಆದಂಗೆ. ಇಲ್ಲ ಅಂದ್ರೆ ಯಾವಾಗ್ಲೂ ನಾವ್ ಯಾವಾಗ್ಲೂ ನಾವು ಬೇರೆ, ಬೇರೆಯವ್ರು ಬೇರೆ ಅಂತ ಖಂಡಿತ ಅದು ಎಲ್ಲಾರ್ಗು ಇರುತ್ತೆ. ಅದು ಬರೋದೇ ಈ ಆತ್ಮಜ್ಞಾನ, ಆ ವಿಚಾರ ತಿಳ್ಕೊಳ್ಳೋದೇ ಆತ್ಮಜ್ಞಾನ ಅಂತ ಈ ಪರ್ಟಿಕ್ಯುಲರ್ ಶ್ಲೋಕದಲ್ಲಿ ಅದನ್ನ ತುಂಬಾ ಎಂಫಸಿಸ್ ಮಾಡಿ ಹೇಳಿದ್ದಾರೆ. ಆ ವ್ಯತ್ಯಾಸವಾಗೋದೇ ನಾವು ಬೇರೆ ಅವ್ರು ಬೇರೆ ಅಂತ ನಾವ್ ಅನ್ಕೊಂಡಿರೋದ್ರಿಂದನೇ ನಮ್ಗೆ ಬೇರೆಯವ್ರ ಮೇಲೆ ಕೋಪ, ಅದೇ ನಾನು ಅದನ್ನೇ ಮತ್ತೆ ರಿಪೀಟ್ ಮಾಡ್ತೇನೆ. ಅದೇ ಆ ಜ್ಞಾನ ನಮ್ಮಲ್ಲಿ ಇಲ್ಲ, ಆ ಜ್ಞಾನ ತಿಳ್ಕೊಳ್ಳೋದೇ ತತ್ವಜ್ಞಾನ ಅಥವಾ ಆತ್ಮಜ್ಞಾನ. ಅಷ್ಟೇ ಆಂಟಿ, ನನ್ಗೆ ಇಲ್ಲಿ ಓದಿ ನಾನ್ ಇದ್ವರೆಗೂ ಎಲ್ಲೆಲ್ಲಿ ಏನೇನ್ ತಿಳ್ಕೊಂಡಿದೀನೋ ಅಷ್ಟೇ. ಥ್ಯಾಂಕ್ ಯು. ಧನ್ಯವಾದಗಳು ಸ್ಮೃತಿ. ಇವರು ಪ್ರಿಯಾಂಕಾ ಇಲ್ಲ ಅಲ್ವಾ ಸರ್? ಡ್ರಾಪ್ ಆಗ್ಬಿಟ್ಟಿದ್ದಾರೆ ಅಮ್ಮ. ತ್ವಯಿ ಮಯಿ ಚಾನ್ಯತ್ರೈಕೋ ವಿಷ್ಣುಃ ವ್ಯರ್ಥಂ ಕೋಪ್ಯಸಿ ಮಯ್ಯ ಸಹಿಷ್ಣುಃ ಭಾವ ಸಮಚಿತ್ತಃ ಸರ್ವತ್ರ ತ್ವಂ ವಾಂಛಾಸ್ಯ ಚಿರಾತ್ ಯದಿ ವಿಷ್ಣು ತ್ವಂ. ಇವಾಗ ಲಕ್ಷ್ಮೀಜಿ ಮತ್ತೆ ಸುಮತಿಜಿ ಹೇಳಿದ್ದ ಅಷ್ಟೇ ನನ್ಗೂ ಗೊತ್ತಾಗ್ತಾ ಇರೋದು. ವಿಷ್ಣು ಅನ್ನೋದು ಸರ್ವತ್ರ ಸರ್ವಂತರ್ಯಾಮಿ, ಎಲ್ಲ ಕಡೆಗಳು ವ್ಯಾಪಿಸಿರುವಂತಹ ಭಗವಂತನೇ ವಿಷ್ಣು. ಆ ಭಗವಂತ ಎಲ್ಲರಲ್ಲಿ, ನನ್ನಲ್ಲಿ, ನಿನ್ನಲ್ಲಿ, ಎಲ್ಲ ಕಡೆಗಳು, ಎಲ್ಲ ಸರ್ವ ವಸ್ತುಗಳಲ್ಲಿ, ಜೀವಿಗಳಲ್ಲಿ, ಎಲ್ಲದರಲ್ಲೂ ಇರುವಂತಹದ್ದು ಆ ವಿಷ್ಣುವೇ. ಅದರಿಂದ ನನಗೆ ನಿನ್ಗೆ ಯಾವ ಒಂದು ಭೇದ ಇಲ್ಲ ಅನ್ನೋದನ್ನ ಒಬ್ಬ ಜ್ಞಾನಿ ತಿಳ್ಕೊಂಡಿರ್ತಾನೆ. ಆ ಜ್ಞಾನವನ್ನ ತಿಳ್ಕೊಂಡು ಇರುವಂಥವನಿಗೆ ಯಾವ ಭೇದ ಭಾವವೂ ಇರಲ್ಲ. ಅವನು ಈ ಷಡ್ವರ್ಗಗಳಿಗೆ ಅವನು ಒಳಗಾಗುವುದಿಲ್ಲ. ಯಾರಿಗೆ ಈ ಒಂದು ಜ್ಞಾನ ಇಲ್ಲವೋ ಅವಾಗ ನಾನು ಬೇರೆ ನೀನು ಬೇರೆ ಅನ್ನೋದು, ಆವಾಗ ನಾವು ಅಲ್ಲಿ ಯಾವಾಗ ದ್ವಂದ್ವ ಬಂತೋ ಆವಾಗ ನನ್ನದು ನಿನ್ನದು ಅನ್ನೋದು
ಅದರ ಮೇಲೆ ಈ ಕೋಪ ತಾಪಗಳು ಎಲ್ಲವೂ ಬರುತ್ತೆ. ಸೇಮ್ ಈ ಲಕ್ಷ್ಮೀಜಿ ಸುಮತಿಯವರು ಹೇಳಿದ ಹಾಗೆ. ಆದ್ರಿಂದ ಯಾವಾಗ್ಲೂ ನೀನು ಆ ಆ ವಿಷ್ಣು ಹೇಗೆ ವ್ಯಾಪಿಸಿರೋದು ಅದೇ ಭಗವಂತ, ಆ ಭಗವಂತನ ಸ್ವರೂಪವೇ ನೀನು ಅಂತ ತಿಳ್ಕೊ. ಅದು ಜ್ಞಾನ. ಅಲ್ಲಿ ಸ್ಥಾಪಿತನಾಗು. ಅದ ಯಾವ ಈ ವ್ಯತ್ಯಾಸವನ್ನು ಕಂಡಾಗ್ಲೇ ನಿನಗೆ ಬೇರೆ ಬೇರೆಯಾಗಿ ಕಾಣಿಸೋದು. ಇಲ್ಲ ಎಲ್ಲ ಒಂದೇ ಅಂತ ಅಂದಾಗ ನಿನಗೆ ಎಲ್ಲವೂ ಒಂದೇ ಆಗಿ ಕಾಣಿಸುತ್ತೆ. ಅದು ಸತ್ಯ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದು ನನಗೂ ಅಷ್ಟೇ ಕಾಣಿಸ್ತಾ ಇರೋದು. ಮುಂದಿನದು ಸರ್ ಮುಖೇನ ನಾವು ಕೇಳಿ ತಿಳ್ಕೊಳ್ಳೋಣ. ಸರ್, ಇದರ ವಿಶ್ಲೇಷಣೆಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ನಾವು ನನ್ನ ಕುಟುಂಬ ಅಂತ ಕರಿತೇವೆ. ಏನನ್ನ? ಈಗ ನಾನು ಯಾವುದೋ ಮನೆಯಲ್ಲಿ ಹುಟ್ಟಿದ್ದೇನೆ, ಇವರು ನನ್ನ ಅಪ್ಪ ಅಮ್ಮ, ಇದು ನನ್ನ ಕುಟುಂಬ. ಅವ್ರು ಹೇಳ್ತಾರೆ, ಇವ್ರು ನೋಡು ನಿನ್ನ ತಮ್ಮ, ಇವ್ರು ನೋಡು ನಿನ್ನ ತಂಗಿ. ಆಗ ಅವರು ನನ್ನ ಕುಟುಂಬ. ಆಮೇಲೆ ನಾವು ನೋಡ್ತೇವೆ, ಪಕ್ಕದ ಮೇಲೆ ಇನ್ನೊಬ್ರು ಇರ್ತಾರೆ, ಅವರು ನೋಡಲಿಕ್ಕೆ ಅಥವಾ ಅವರ ಹಾವಭಾವ ಅಥವಾ ಅವರ ಆಚಾರ ವಿಚಾರ ನಮ್ಮ ಮನೆ ಥರ ಇರಲ್ಲ. ಆಗ ನಾವು ಕೇಳ್ತೇವೆ, ಯಾರವರು? ಅವ್ರ ಪಕ್ಕದ ಮನೆಯವರು. ಈ ರೀತಿ ನಿಮ್ಮ ನನ್ನ ಸುತ್ತಮುತ್ತಲಿನ ಸಮಾಜ ನಿಮಗೆ ನನಗೆ ಏನೋ ಒಂದು ಜೀವನದ ಬಗ್ಗೆ ಪಾಠವನ್ನು ಯಾವಾಗಲೂ ಕಲಿಸ್ತಾ ಇರುತ್ತೆ. ಅದು ಸಮಾಜದ ತಪ್ಪಲ್ಲ. ಸಮಾಜ ಯಾವ ರೀತಿ ನೋಡುತ್ತೆ ಅಂದರೆ, ಸಮಾಜ ಅಂದ್ರೆ ಏನು? ಇಲ್ಲಿ ಯಾರು? ಯಾವುದೋ ಒಂದು ವ್ಯಕ್ತಿ ತಾನೇ. ಎಲ್ಲ ವ್ಯಕ್ತಿಗಳ ಒಂದು ಗುಂಪನ್ನ ನಾವು ಸಮಾಜ ಅಂತ ಕರಿತಾ ಇದ್ದೀವಿ. ಆ ವ್ಯಕ್ತಿಗಳ ಗುಂಪಲ್ಲಿ ಯಾರ್ಯಾರಿದ್ದಾರೆ ಸ್ವಾಮಿ? ನಮ್ಮ ಕುಟುಂಬದ ಎಲ್ಲರೂ, ನಮ್ಮ ಸುತ್ತಮುತ್ತಲಿನವರು, ನಮ್ಮ ವರ್ಗದವರು, ಎಲ್ಲರನ್ನೂ ಸೇರಿ ನಾವು ಸಮಾಜ ಅಂತ ಕರಿತಾ ಇದ್ದೀವಿ. ಹಾಗಾಗಿ ಸಮಾಜದಿಂದ ಕಲಿತೆ ಅಂತಂದ್ರೆ ಏನರ್ಥ? ಯಾರೋ ಒಬ್ಬರಿಂದ ಕಲಿತೆ. ಆ ಯಾರೋ ಒಬ್ಬರಿಗೆ ನಾನು ಪ್ರಶ್ನೆ ಕೇಳಿದ್ದಾಗ, ಯಾರವರು, ಅವ್ರ್ಯಾಕೆ ನಂತರ ಇಲ್ಲ ಅಂತಂದಾಗ ಅವ್ರು ಹೇಳಿರ್ತಾರೆ. ಈಗ ನೀವೆಲ್ಲರೂ ಸಣ್ಣವರಿದ್ದಾಗ ನೆನಪಿರ್ಬೋದು, ಕೆಲವು ಮನೆಗಳಲ್ಲಿ ಕೆಲವಷ್ಟು ಜನಗಳನ್ನ ಒಳಗಡೆ ಸೇರಿಸ್ಕೊಳ್ಳೋ ಅಭ್ಯಾಸ ಇರ್ತಿರ್ಲಿಲ್ಲ. ಅವ್ರಿಗೆ ಏನಾದರೂ ಊಟ ಕೊಡಬೇಕು ಅಂತಂದ್ರೆ ಅವ್ರಿಗೆ ಅಂತಾನೆ ಬೇರೆ ರೀತಿಯ ತಟ್ಟೆಗಳನ್ನ ಇಡ್ತಿದ್ರು. ಯಾತಕ್ಕೆ ಅಂತ ಕೇಳಿದ್ರೆ, ಅವರು ಸ್ವಲ್ಪ ಕೊಳಕವರು ಆಗಲಿ, ಅವರು ಸ್ವಲ್ಪ ಕೊಳಕ್ತನದಲ್ಲಿ ಇದ್ದಾಗ, ಕೊಳಕ್ನಿಂದ ಬಂದಾಗ ಆ ರೀತಿ ಅವ್ರನ್ನ ಸಪ್ರೇಟಾಗಿ ಇಡೋವಂಥದ್ದು ಒಂದು ರೀತಿ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಅದರಲ್ಲೂ ಕೆಲವರು ಶುದ್ಧವಾಗಿ ಬಂದ್ರೂ ಅವ್ರನ್ನ ಅಲ್ಲೇ ಹೊರಗಡೆನೆ. ಈ ಒಂದು ರೀತಿ ಪ್ರತ್ಯೇಕತೆ. ಇದನ್ನ ನಿಮಗೆ ನನಗೆ ಯಾರೋ ಒಬ್ಬರ ಮೂಲಕ ನಾವು ನೋಡಿರ್ತೀವಿ, ಕೇಳಿರ್ತೀವಿ. ಕೆಲವು ಸತಿ ಅದನ್ನ ಪ್ರಶ್ನೆ ಹಾಕಬೇಕು ಅಂತಲೂ ನಮ್ಗೆ ಅನ್ಸಿಲ್ದೇ ಇರ್ಬೋದು, ಕೆಲವು ಸತಿ ಪ್ರಶ್ನೆ ಹಾಕಿರ್ಬೋದು. ಯಾಕಂದರೆ ಸಣ್ಣ ಮಕ್ಕಳಾಗಿದ್ದಾಗ ಯಾವ ರೀತಿ ಸುತ್ತಮುತ್ತ ವ್ಯವಹಾರ ಮಾಡಿರ್ತಾರೆ ಆ ರೀತಿ ಮನಸ್ಸು ಬೆಳೆದಿರುತ್ತೆ. ಸಣ್ಣ ಮಗು ಆಗಿದ್ದಾಗ ಎಲ್ಲರೂ ಪ್ರಶ್ನೆ ಕೇಳ್ತಾ ಇರ್ತಾರೆ, ಅದು ಯಾಕೆ, ಇದು ಯಾಕೆ, ಅದು ಹೆಂಗೆ, ಇದು ಹೆಂಗೆ, ಯಾಕೆ ಇದು ಹಿಂಗೆ ಇರಬೇಕು, ಯಾಕೆ ಇದು ಹಿಂಗಿರಬಾರ್ದು. ಆ ಪ್ರಶ್ನೆಗಳಿಗೆ ಆ ಸುತ್ತಮುತ್ತ ಇರೋರು ಸ್ವಲ್ಪ ಸಮಾಧಾನದಿಂದ ಯಾವ ರೀತಿ ಉತ್ತರ ಕೊಡಬೇಕು ಅಂತ ನೋಡಿ, ಅವರಲ್ಲಿ ಆ ಪ್ರಶ್ನೆನ ಯಾವ ರೀತಿ ಉತ್ತಮಗೊಳಿಸ್ಬೇಕು ಅನ್ನೋ ದೃಷ್ಟಿನ ಅವರಲ್ಲಿ ಬೆಳೆಸಿದ್ರೆ, ಆ ರೀತಿ ಪ್ರಶ್ನೆ ಕೇಳೋದು ಅವರಲ್ಲಿ ಒಂದು ಉತ್ತಮವಾದ ಶಕ್ತಿ ಆಗ್ಬಿಡುತ್ತೆ. ಯಾಕಂದ್ರೆ ಯಾರನ್ನ ನೀವು ನಾನು ವಿಜ್ಞಾನಿ ಅಂತ ಕರಿತೀವಿ ಈ ಪ್ರಪಂಚದಲ್ಲಿ, ಏನಪ್ಪ ಅವ್ರಿಗೂ ನಮಗೂ ವ್ಯತ್ಯಾಸ? ಆ ವಿಜ್ಞಾನಿಗೆ ಆ ಪ್ರಶ್ನೆ ಕೇಳೋ ಒಂದು ಶಕ್ತಿ ಇದೆಯಲ್ಲ, ಅದನ್ನ ಅವ್ರು ಕಳ್ಕೊಂಡಿರಲ್ಲ ಅಷ್ಟೇನೆ ಅಲ್ವಾ? ಆ ವಿಜ್ಞಾನಿಗೆ ಉತ್ತರ ಗೊತ್ತಿರಬೇಕು ಅಂತಿಲ್ಲ ನೋಡಿ. ದಯವಿಟ್ಟು ಗಮನ ಕೊಡಿ. ಯಾರನ್ನ ನೀವು ನಾನು ವಿಜ್ಞಾನಿ ಅಂತ ಕರಿತೇವೆ, ಆತ ನನಗೆಲ್ಲ ಉತ್ತರ ಗೊತ್ತು ಅಂತ ಹೇಳ್ಬಿಟ್ಟು ಪ್ರಶ್ನೆ ಹಾಕಲ್ಲ. ನನಗೆ ಈ ಎಲೆ ಅನ್ನೋದು ಯಾಕೆ ಹಸಿರಾಗಿದೆ ಗೊತ್ತಿಲ್ಲ, ನನಗೆ ಏನಕ್ಕಿರ್ಬೋದು ಅನ್ನೋ ಒಂದು ಕುತೂಹಲದಿಂದ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಹುಡುಕಾಟ ಆತನಿಗೆ ಒಂದು ಆನಂದ ಅಲ್ವಾ? ಇದು ವಿಜ್ಞಾನಿಯ ಗುಣ. ಅದೇ ವಿಜ್ಞಾನಿನೇ ನೀವು ಆಗಿದ್ರಿ ನೋಡಿ. ಸ್ವಲ್ಪ ಗಮನ ಕೊಡಿ. ನಿಮ್ಮ ಬಾಲ್ಯಕ್ಕೆ ಹೋಗಿ, ನೀವು ಅದೇ ವಿಜ್ಞಾನಿ ನೀವು ಆಗಿದ್ರಿ. ಎಲ್ಲದಕ್ಕೂ ನಿಮಗೆ ಕುತೂಹಲ ಇತ್ತು.
ಅದ್ಯಾಕೆ ಹಂಗೆ, ಇದ್ಯಾಕೆ ಹಿಂಗೆ, ಇದನ್ನ ಹಾಕಿದ್ರೆ ಏನಾಗತ್ತೆ, ಅದನ್ನ ಮುಟ್ಟಿದ್ರೆ ಏನಾಗತ್ತೆ, ಯಾಕೆ ಇದನ್ನೇ ಮಾಡಬೇಕು, ಯಾಕೆ ಅದನ್ನ ಮಾಡಬಾರ್ದು, ಯಾಕೆ ಹಿಂಗೆ ಇರಬೇಕು, ಯಾಕೆ ಹಂಗಿರಬಾರ್ದು, ನೂರಾರು ಪ್ರಶ್ನೆಗಳು. ಆ ಪ್ರಶ್ನೆಗಳಿಗೆ ಯಾರಾದರೂ ಸ್ವಲ್ಪ ಸಮಾಧಾನದಿಂದ ಅದನ್ನು ಉದ್ರೇಕ ಮಾಡ್ಕೊಳ್ಳದೇನೆ ನಿಮಗೆ ಬೇರೆ ಬೇರೆ ಉತ್ತರ ಕೊಟ್ಟು ಅಥವಾ ಬೇರೆ ಬೇರೆ ನಿಮಗೆ ಪ್ರಯೋಗ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರೆ ಆ ವಿಜ್ಞಾನಿ ಅನ್ನೋ ಒಂದು ಗುಣ ಇನ್ನು ಬಲವಾಗಿ ಬೆಳೀತಿತ್ತು. ಆದರೆ ಬಹುಶಃ ಸಮಾಜದಲ್ಲಿ ಏನಾಗುತ್ತೆ, ಪ್ರಶ್ನೆ ಕೇಳಿದ ತಕ್ಷಣ ಪಕ್ಕದಲ್ಲಿರೋರು ಯಾರೋ ಒಬ್ರು ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಏನ್ ಹೇಳ್ತಾರೆ, ತರ್ಲೆ ಪ್ರಶ್ನೆ ಕೇಳ್ಬೇಡ ಕೂತ್ಕೋ. ಯಾತಕ್ಕೆ? ನನಗೆ ಅದಕ್ಕೆ ಉತ್ತರ ಹೆಂಗೆ ಕೊಡಬೇಕು ಅಂತ ಗೊತ್ತಿಲ್ಲ, ಅದಕ್ಕೆ ಆ ಮಗುಗೆ ಬೈದು ಕೂರಿಸ್ಬಿಡೋದು ಅಲ್ವಾ? ಅದೇ ತಾನೇ ಆಗಿರೋದು. ಎಷ್ಟೊಂದು ನಾವು ನಮ್ಮ ಈ ಸಮಾಜದಲ್ಲಿ ನಾವು ಬೇರೆ ಬೇರೆ ಸೋ ಕಾಲ್ಡ್ ರಿಲಿಜನ್ ಅಥವಾ ಧರ್ಮ ಅಂತ ಏನು ಕರಿತೀವಿ, ಧರ್ಮ ಅನ್ನೋದು ರಿಲಿಜನ್ಗೆ ತಪ್ಪು ಪದದ ಒಂದು ವಿಶ್ಲೇಷಣೆ. ಧರ್ಮ ಬೇರೆ, ರಿಲಿಜನ್ ಬೇರೆ. ರಿಲಿಜನ್ಗೆ ನಾವು ನಮ್ಮ ಭಾಷೆಯಲ್ಲಿ ನಾವು ಅನುವಾದ ಮಾಡಬೇಕು ಅಂತಂದ್ರೆ ಕೇವಲ ಪೂಜೆ ಪುನಸ್ಕಾರ ಅಥವಾ ಒಂದು ಯಾವುದೋ ಒಂದು ಆಚಾರ ವಿಚಾರ ಅಂತ ಕರಿಬೋದು. ಹೀಗೆ ನಮ್ಮ ಸಮಾಜದಲ್ಲಿ ಕೆಲವಷ್ಟು ಆಚಾರ ವಿಚಾರಗಳನ್ನ ನಾವು ನೋಡ್ತೇವೆ. ಕೆಲವಷ್ಟು ಆಚರಣೆಗಳಲ್ಲಿ ಪ್ರಶ್ನೆ ಕೇಳದೆ ಮಹಾ ತಪ್ಪು. ಪ್ರಶ್ನೆ ಕೇಳಿದ್ರೆ ಉದ್ದಟತನ ಅಂತ. ಪ್ರಶ್ನೆ ಕೇಳಿದವ್ರದ್ದು ಕೈ ಕಟ್ ಮಾಡೋದು, ಕಾಲು ಕಟ್ ಮಾಡೋದು, ನಾಲಿಗೆ ಕಟ್ ಮಾಡೋದು, ತಲೆ ಕಟ್ ಮಾಡೋದು ಎಲ್ಲ ಆಗತ್ತೆ. ಯಾಕೆ? ಪ್ರಶ್ನೆ ನೀನ್ ಕೇಳಬಾರ್ದು. ಇಲ್ಲಿ ನೋಡಿಲ್ಲಿ, ಇಲ್ಲಿ ಯಾವುದೋ ಒಂದು ಪುಸ್ತಕ ಇದೆ, ಈ ಪುಸ್ತಕದಲ್ಲಿ ಒಂದು ಉತ್ತರ ಇದೆ, ಈ ಉತ್ತರ ಮಾತ್ರ, ಇದನ್ನ ನೀನು ರಟ್ಟೊಡಿ. ಈ ರೀತಿ ನಾವು ಮನುಷ್ಯನಿಗೆ ಬಿಡುಗಡೆ ತರಿಸ್ಲಿಕ್ಕಾಗಲ್ಲ. ಈ ರೀತಿ ನಾವು ಮನುಷ್ಯನಿಗೆ ಸತ್ಯವನ್ನ ಮನಗಾಣಿಸ್ಲಿಕ್ಕಾಗಲ್ಲ. ಸತ್ಯ ಏನು? ಸತ್ಯ ಅಂದ್ರೆ ಏನು? ಯಾವುದು ಎಲ್ಲ ಕಡೆ ಸದಾಕಾಲ ಶಾಶ್ವತವಾಗಿರುತ್ತೆ, ಅದು ಸತ್ಯ. ಹಾಗಾದ್ರೆ ಇವಾಗ ಇಲ್ಲಿ ನಿಮ್ಮಲ್ಲಿ ನನ್ನಲ್ಲೂ ಸಹ ಇರಬೇಕು. ಇಲ್ಲಾಂದ್ರೆ ಅದನ್ನ ಸತ್ಯ ಅಂತ ಹೆಂಗ್ ಕರಿಯಕ್ಕಾಗತ್ತೆ? ನಾವು ಸುಮ್ಮನೆ ಭಗವಂತ ಭಗವಂತ ಪರಮಾತ್ಮ ಅಂತ ಹೇಳ್ಬಿಡ್ತೀವಿ. ಹಾಗಾದ್ರೆ ನಿಮ್ಮಲ್ಲಿ ನನ್ನಲ್ಲಿ ಪರಮಾತ್ಮ ಹೇಗಿದ್ದಾನೆ? ಸುಮ್ಮನೆ ಹಾಗಾದ್ರೆ ಬಾಯಿ ಮಾತ್ಗ? ಸುಮ್ಮನೆ ಹಾಗಾದ್ರೆ ಆ ಫೋಟೋಗೆ ನಮಸ್ಕಾರ ಮಾಡಿಬಿಟ್ಟು ಏನೋ ಒಂದು ಊಟ ಮಾಡೋದಕ್ಕ? ಸುಮ್ಮನೆನಾ ಹಾಗಾದ್ರೆ ಇದೆಲ್ಲ? ಏನಾಗಾದ್ರೆ ಭಗವಂತ ಅಂತಂದ್ರೆ ಹೇಗಿದ್ದಾನೆ ನಿಮ್ಮಲ್ಲಿ, ಹೇಗಿದ್ದಾನೆ ನನ್ನಲ್ಲಿ? ಯಾರು ಕಂಡುಹಿಡಿಯಕ್ಕಾಗತ್ತೆ ಅದನ್ನ? ಕೇವಲ ನೀವು ಮಾತ್ರ ಕಂಡುಹಿಡಿಯಕ್ಕಾಗದು, ಇನ್ಯಾರೂ ಕಂಡುಹಿಡಿಯಕ್ಕಾಗಲ್ಲ. ಬೇರೆಯವ್ರು ಎಷ್ಟು ಬೇಕಾದ್ರೂ ತಿಪ್ಪರ್ಲಾಗ ಹಾಕ್ಬೋದು, ನಿಮ್ಗೆ ನೂರಾರು ತರ ಅವರು ಉಪದೇಶ ಕೊಡ್ಬೋದು, ನೂರಾರು ರೂಪಾಯಿದಿಂದ ಬೆರಳು ಮಾಡಿ ತೋರಿಸ್ಬೋದು. ಆದ್ರೆ ಕಟ್ಟ ಕೊಡೆನಲ್ಲಿ ಯಾರು ಅದನ್ನ ಕಂಡುಹಿಡಿಲಿಕ್ಕಾಗತ್ತೆ? ಯಾರಿಗೆ ಗೊತ್ತಾಗತ್ತೆ? ಯಾರಿಗೆ ಒಂದು ತೀರ್ಮಾನಕ್ಕೆ ಬರ್ಬೇಕಾಗತ್ತೆ? ಯಾರು ನಾನು ಅನ್ನೋದಕ್ಕೆ, ಭಗವಂತ ಅಂದ್ರೆ ಯಾರು ಅಂತ ಅನ್ನೋದಕ್ಕೆ, ಎಲ್ಲಿದ್ದಾನೆ ಭಗವಂತ ಅನ್ನೋ ಹುಡುಕಾಟವನ್ನ ಯಾವತ್ತು ಯಾರು ನಿಲ್ಲಿಸ್ಲಿಕ್ಕಾಗತ್ತೆ? ಕೇವಲ ನೀವು ಮಾತ್ರ. ಯಾವತ್ತು ನೀವು ನಿಮ್ಮಲ್ಲಿ ಹೌದು ಇದು ಸತ್ಯ, ಇದೇ ಸತ್ಯ ಅನ್ನೋ ಒಂದು ಸ್ಥಿರತೆ ನಿಮ್ಮಲ್ಲಿ ಬರುತ್ತೆ, ಅಲ್ಲಿಗೆ ನಿಮ್ಮ ಹುಡುಕಾಟ ನಿಲ್ಲುತ್ತೆ. ಎಲ್ಲಿ ಹುಡುಕಾಟ ನಿಲ್ಲುತ್ತೆ ಅದು ಒಂದು ರೀತಿ ಭಗವಂತನ ಜಾಗ ಆಗಿರ್ಬೇಕು. ಯಾಕೆ? ಯಾರನ್ನ ಭಗವಂತ ಅಂತ ಕರಿತಾ ಇದ್ದೀವಿ ಆತ ಎಲ್ಲ ಕಡೆ ಇದ್ದಾನೆ, ಏನು ಬದಲಾಗಲ್ಲ, ಆತ ಚಿರಸ್ಥಾಯಿ, ಆತ ಸತ್ಯ, ಆತ ಶಾಶ್ವತ ಅನ್ನೋದೆಲ್ಲ ಹೇಳಿದೀವಿ. ಎಲ್ಲಿ ನಿಮ್ಮ ಹುಡುಕಾಟ ನಿಲ್ಲುತ್ತೆ ಹಾಗಾದ್ರೆ ಅದು ಭಗವಂತನ ಜಾಗ ಆಗಿರ್ಬೇಕು. ಎಲ್ಲಿ ನಿಮಗೆ ಸಂಪೂರ್ಣ ಶಾಂತಿ, ತೃಪ್ತಿ, ಆನಂದ, ಅದು ಭಗವಂತನ ಜಾಗ ಆಗಿರ್ಬೇಕು ಅಲ್ವಾ? ಎಲ್ಲಿದೆ ಭಗವಂತನ ಜಾಗ ನಿಮ್ಮಲ್ಲಿ? ಯಾಕಂದ್ರೆ ನಿಮ್ಮ ಅನುಭವಕ್ಕೆ ಬರ್ಬೇಕಲ್ವಾ? ಯಾವುದೋ ಪುಸ್ತಕದಲ್ಲಿ ಯಾರೋ ಹೇಳ್ತಾರೆ ಭಗವಂತ ಅಂದ್ರೆ ಏನ್ ಗೊತ್ತಾ, ಆತನ ಗುಣಗಳು ಏನ್ ಗೊತ್ತಾ, ಆತನ ಮಹಿಮೆ ಏನ್ ಗೊತ್ತಾ? ಎಲ್ಲ ಕೇವಲ ಪುಸ್ತಕದ ಬದನೆಕಾಯಿ ಸ್ವಾಮಿ. ಯಾಕೆ?
ಅದನ್ನು ಯಾರು ಬೇಕಾದರೂ ಮಗ್ಗಚ್ಬೋದು, ಯಾರು ಬೇಕಾದರೂ ಅದನ್ನು ಸುಮ್ಮನೆ ಪುನಃ ಪುನಃ ಹೇಳ್ಬೋದು. ಅದರಿಂದ ನಿಮ್ಗೇನು ಸಿಗ್ತಾ ಇದೆ? ಎಲ್ಲಿದ್ದಾನಾಗಾರೆ ಭಗವಂತ? ಅದನ್ನ ನೋಡ್ಬೇಕಾಗತ್ತೆ. ಹೇಗೆ ನೋಡೋದು? ಅದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಶ್ನೆ ಕೇಳಬೇಕಾಗತ್ತೆ. ಭಗವಂತ, ನಾನು ನಿನ್ನನ್ನು ನೋಡ್ಬೇಕಪ್ಪ, ನಾನು ನಿನ್ನನ್ನ ಮನಗಾಣಬೇಕು, ಹೇಗೆ ಅನ್ನೋ ಪ್ರಶ್ನೆನ ನಾನು ಪ್ರಾಮಾಣಿಕವಾಗಿ ಹಾಕ್ಕೊಳ್ಬೇಕಾಗತ್ತೆ. ಆ ಪ್ರಶ್ನೆಗೆ ಆವಾಗ ಉತ್ತರ ತಾನೇ ತಾನಾಗಿ ನಿಮಗೆ ಮಾರ್ಗದರ್ಶನ ಸಿಕ್ಕತ್ತೆ. ಇಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ, ನೋಡಪ್ಪ, ಎಲ್ಲ ಒಂದೇ. ನೀನು ಈ ಕುಟುಂಬ ಆ ಕುಟುಂಬ, ಅವ್ರು ಒಳ್ಳೆಯವರು ಇವ್ರು ಒಳ್ಳೆಯವರು ಅಂತ ಏನೇನೋ ಮಾತಾಡ್ತಾ ಇದೆಯಲ್ಲ, ಏನೇನೋ ಮಾಡ್ತಾ ಇದೆಯಲ್ಲ, ಇದೆಲ್ಲ ಕೇವಲ ನಿನ್ನ ಮನಸ್ಸಿನಲ್ಲಿರೋ ಅಜ್ಞಾನದಿಂದ ಅಪ್ಪ. ಎಲ್ಲವೂ ಪ್ರಪಂಚದಲ್ಲಿರೋದು ಎಲ್ಲವೂ ಪರಮಾತ್ಮನೇ. ಪರಮಾತ್ಮನ ಹೊರತಾಗಿ ಏನೂ ಇಲ್ಲಪ್ಪ, ಎಲ್ಲವೂ ದೈವಿ ಸ್ವರೂಪನೇ. ಆದರೆ ಮನುಷ್ಯ ಜ್ಞಾನ ಇರೋನು ಆ ರೀತಿ ದೈವಿ ಜ್ಞಾನ ಜೊತೆಗೆ ಹೋರಾಟ ಮಾಡ್ತಾನೆ. ಹೆಂಗೆ? ನಮ್ಮ ಪಕ್ಕದ ಮನೆ ನೋಡಿ, ಅವ್ರು ಎಷ್ಟು ಕೂಗಾಡ್ತಾರೆ ಗೊತ್ತಾ? ಅಥವಾ ನನ್ನ ಹೆಂಡತಿ ನೋಡಿ, ಅಥವಾ ನನ್ನ ಗಂಡನ್ ನೋಡಿ, ಏನೋ ಒಂದು ಕಾರಣ ಕೊಟ್ಟು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹೆಂಗೆ ಅನ್ನೋದು ಬರುತ್ತೆ ಪ್ರಶ್ನೆ. ಆ ಪ್ರಶ್ನೆ ತಪ್ಪಲ್ಲ, ಆದರೆ ಆ ಪ್ರಶ್ನೆನ ನಾನು ನನ್ನ ಒಂದು ಹುಡುಕಾಟಕ್ಕೆ ಊರ್ಗೋಲ್ ಮಾಡ್ಕೊಳ್ಬೋದು, ನನ್ನ ಹುಡುಕಾಟಕ್ಕೆ ದಾರಿದೀಪ ಮಾಡ್ಕೊಳ್ಬೋದು. ಅದು ಸುಮ್ಮನೆ ಪ್ರಶ್ನೆ ಥರ ಕೇಳ್ಬಿಟ್ಟು ವಾದಕ್ಕೆ ಅಂತ ಇಟ್ಟಾಗ ಅದರಿಂದ ಉಪಯೋಗ ಇಲ್ಲ. ಆ ಪ್ರಶ್ನೆನ ನಾನು ಊರುಗೋಲಾಗಿ, ಆ ಪ್ರಶ್ನೆಯನ್ನು ನಾನು ಊರುಗೋಲಾಗಿ ಇಟ್ಕೊಂಡು ನಡಿತೇನೆ, ನಾನು ಪ್ರಾಮಾಣಿಕವಾಗಿ ನಾನು ಹುಡುಕ್ತೇನೆ. ಅದಕ್ಕೇನೆ ರಮಣ ಮಹರ್ಷಿಗಳು ಒಂದು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ನೋಡಪ್ಪ, ಈ ಒಬ್ಬ ಸ್ಮಶಾನದಲ್ಲಿ ಹೆಣನ ಸುಡೋನಿರ್ತಾನೆ. ಆ ಹೆಣನ ಸುಡಬೇಕಾದಾಗ ಆ ಹೆಣ ಅವಾಗವಾಗ ಬೆಂಕಿಯಿಂದ ಎಲ್ಲ ಮೂಳೆಗಳೆಲ್ಲ ಸಿಡಿತಾ ಇರುತ್ತೆ. ಅವಾಗ ಹೆಣ ಆ ಕಡೆ ಈ ಕಡೆ ಸರಿತಾ ಇರುತ್ತೆ, ಆ ಬೆಂಕಿ ದಗದಗ ಉರಿತಾ ಇರುತ್ತೆ. ಅದಕ್ಕೆ ಆ ಹೆಣನ ಅವನು ಪುನಃ ಪುನಃ ಬೆಂಕಿಗೆ ತಳ್ಳಬೇಕಲ್ಲ. ಹ್ಯಾಕೆ ತಳ್ತಾನೆ? ಒಂದು ಕಡ್ಡಿ ಹಿಡ್ಕೊಂಡಿರ್ತಾನೆ, ಉದ್ದವಾದ ಕಡ್ಡಿ ಹಿಡ್ಕೊಂಡಿರ್ತಾನೆ. ಆ ಕಡ್ಡಿನ ಯಾವಾಗ ಯಾವಾಗ ಆ ಹೆಣ ಈ ಕಡೆ ಆ ಕಡೆ ಬರುತ್ತೆ, ಆವಾಗ ತಳ್ತಾ ಇರ್ತಾನೆ ಪುನಃ ಆ ಬೆಂಕಿಗೆ. ಆ ಬೆಂಕಿಗೆ ತಳ್ತಾ ತಳ್ತಾ ಆ ಕಡ್ಡಿ ಸಹ ಸ್ವಲ್ಪ ಸ್ವಲ್ಪ ಅದಕ್ಕೂ ಶಾಖ ತಲಗಿ, ಬೆಂಕಿ ತಲಗಿ ಅದನ್ನು ಉರಿತಾ ಹೋಗುತ್ತೆ. ಆ ಕಡ್ಡಿ ಕೊನೆಯಲ್ಲಿ ಎಲ್ಲ ಮುಗಿದ ಮೇಲಿಂದ ಪುನಃ ಅವನ ಬೆಂಕಿಗೆ ಹಾಕ್ಬಿಡ್ತಾನೆ. ಆ ಕಡ್ಡಿ ಕೆಲಸ ಮುಗೀತು. ಅದೇ ರೀತಿ ಈ ಪ್ರಶ್ನೆಗಳನ್ನ ನೀವು ಕಡ್ಡಿಯಾಗಿ ಉಪಯೋಗ ಮಾಡ್ಬೋದು. ನನ್ನ ಮನಸ್ಸಿನಲ್ಲಿರೋ ಅಜ್ಞಾನವನ್ನು ತೆಗಿಲಿಕ್ಕೆ ಈ ಪ್ರಶ್ನೆಗಳೇ ನನಗೆ ದಾರಿದೀಪ. ಈ ಪ್ರಶ್ನೆಗಳನ್ನ ನಾನು ಯಾರ ಮಾರ್ಗದರ್ಶನದಲ್ಲಿ ಹಾಕ್ಕೊಳ್ಬೇಕು? ಈ ಪ್ರಶ್ನೆಗಳಿಗೆ ಏನು ಉತ್ತರವನ್ನು ನಾನು ನೋಡಬೇಕು? ಯಾವ ಉತ್ತರವನ್ನು ನಾನು ಸ್ಥಿರವಾಗಿ ನಾನು ಗ್ರಹಿಸಬೇಕು? ಎಲ್ಲ ನನ್ನ ಮೇಲೆ ಬಿಟ್ಟದ್ದು, ಎಲ್ಲ ನಿಮ್ಮ ಮೇಲೆ ಬಿಟ್ಟದ್ದು. ಈ ಪ್ರಪಂಚದಲ್ಲಿ ನೂರಾರು ಜ್ಞಾನ ಬರುತ್ತೆ. ಯಾವ ಜ್ಞಾನವನ್ನು ನಾನು ಸ್ಥಿರತೆಯಿಂದ ಹಿಡ್ಕೊಳ್ಬೇಕು? ನಾನು ನೋಡ್ಬೇಕಾಗತ್ತೆ. ಆ ಸ್ಥಿರತೆನಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಇಲ್ಲಿ ನಮಗೆ ಶಂಕರಾಚಾರ್ಯರು ತೋರಿಸ್ಕೊಡ್ತಾ ಇದ್ದಾರೆ. ನೋಡಪ್ಪ, ನನ್ನ ಜೊತೆ ನೀನು ಯಾತಕ್ಕೆ ವಾದ ಮಾಡ್ತೀಯಾ? ಸತ್ಯ ಏನಿದೆ ಅದನ್ನ ನಾನು ಹೇಳ್ತಾ ಇದ್ದೇನೆ. ನಾನು ಹೇಳ್ತಾ ಇದ್ದೇನೆ ಅಂತ ಅದು ಸತ್ಯ ಆಗ್ತಾ ಇಲ್ಲ. ಶಂಕರಾಚಾರ್ಯರು ಹೇಳಿದ್ರು ಅಂತ ಸತ್ಯ ಅಲ್ಲ, ಪ್ರಭುಜಿ ಹೇಳಿದ್ರು ಅಂತ ಸತ್ಯ ಅಲ್ಲ, ರಮಣರು ಹೇಳಿದ್ರು ಅಂತ ಸತ್ಯ ಅಲ್ಲ. ಸತ್ಯವನ್ನ ಗ್ರಹಣ ಮಾಡಿ ಅವರು ಅದೇ ಸತ್ಯ ಅಂತ ಹೇಳಿದ್ದು. ಅವ್ರು ಏನನ್ನ ಹೇಳಿದ್ದು ಅದು ಅವರು ಅನುಭವದಿಂದ ತಂದು ಇದು ಸತ್ಯ ಅಂತ ಹೇಳಿದ್ದು ಅಲ್ವಾ? ಅದನ್ನ ಇಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಇದು ಸತ್ಯ, ಯಾವುದು ಬೇರೆ ಬೇರೆ ಅಂತ ಇಲ್ಲಪ್ಪ.
ಈ ವಿಶ್ವವೇ ಒಂದು ಕುಟುಂಬ. ನೀನು ಹೊರರೂಪದಿಂದ ನೋಡಿದಾಗ ಎಲ್ಲ ಬೇರೆ ಬೇರೆಯಾಗಿ ಕಾಣುತ್ತೆ. ಸ್ವಲ್ಪ ನೀನು ಗಮನ ಕೊಟ್ಟು ನೋಡು. ಒಂದು ಅದ್ಭುತವಾಗಿರೋ ಹಾಡಿದೆ, ಒಂದು ಭಜನೆ, ಅದನ್ನ ಕೇಳ್ಬಿಟ್ಟು ನಮ್ಮ ಈ ವಿಚಾರವನ್ನ ನಾವು ಅಲ್ಲಿಗೆ ನಿಲ್ಲಿಸ್ಬೋದು. 1 ನಿಮಿಷ. ಈ ಹಾಡು ಕೇಳಿರ್ಬೋದು ತಾವು ಮೊದಲು, ಆದ್ರೂ ಇವತ್ತು ಈ ಶ್ಲೋಕಕ್ಕೆ ಅನುಗುಣವಾಗಿದೆ. ಇದನ್ನ ಕೇಳಿ ಮುಂದುವರ್ಸೋಣ. ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ, ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ರಂಗು ರಂಗಿನ ಹೂಗಳು ಇರಲು ಪೂಜೆಗೆ ರಂಗು ಇದೆಯೇನು? ರಂಗು ರಂಗಿನ ಹೂಗಳು ಇರಲು ಪೂಜೆಗೆ ರಂಗು ಇದೆಯೇನು? ರಂಗಿನ ಹೂಗಳೇ ನಿನ್ನಾತ್ಮ, ಪೂಜೆ ಎಂಬುದೇ ಪರಮಾತ್ಮ. ರಂಗಿನ ಹೂಗಳೇ ನಿನ್ನಾತ್ಮ, ಪೂಜೆ ಎಂಬುದೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಅಂಕುಡೊಂಕುಗಳು ಕಬ್ಬಿಗೆ ಇರಲು ಕಬ್ಬಿನ ಸಿಹಿಯು ಡೊಂಕೇನು? ಅಂಕುಡೊಂಕುಗಳು ಕಬ್ಬಿಗೆ ಇರಲು ಕಬ್ಬಿನ ಸಿಹಿಯು ಡೊಂಕೇನು? ಡೊಂಕಿನ ಕಬ್ಬೆ ನಿನ್ನಾತ್ಮ, ಸಮನಾದ ಸಿಹಿಯೇ ಪರಮಾತ್ಮ. ಡೊಂಕಿನ ಕಬ್ಬೆ ನಿನ್ನಾತ್ಮ, ಸಮನಾದ ಸಿಹಿಯೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಬಣ್ಣ ಬಣ್ಣದ ಹಸುಗಳು ಇರಲು ಹಾಲಿಗೆ ಬಣ್ಣ ಇದೆಯೇನು? ಬಣ್ಣ ಬಣ್ಣದ ಹಸುಗಳು ಇರಲು ಹಾಲಿಗೆ ಬಣ್ಣ ಇದೆಯೇನು? ಬಣ್ಣದ ಹಸುಗಳೇ ನಿನ್ನಾತ್ಮ, ಬಿಳಿ ನೊರೆ ಹಾಲೇ ಪರಮಾತ್ಮ. ಬಣ್ಣದ ಹಸುಗಳೇ ನಿನ್ನಾತ್ಮ, ಬಿಳಿ ನೊರೆ ಹಾಲೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಭಜನೆಯು ನಾನಾ ರಾಗದಿ ಇರಲು ಭಕ್ತಿಗೆ ರಾಗ ಇದೆಯೇನು? ಭಜನೆಯು ನಾನಾ ರಾಗದಿ ಇರಲು ಭಕ್ತಿಗೆ ರಾಗ ಇದೆಯೇನು? ವಿಧ ವಿಧ ರಾಗವೇ ನಿನ್ನಾತ್ಮ, ಭಕ್ತಿ ಎಂಬುದೇ ಪರಮಾತ್ಮ. ವಿಧ ವಿಧ ರಾಗವೇ ನಿನ್ನಾತ್ಮ, ಭಕ್ತಿ ಎಂಬುದೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ನೋಟಕ್ಕೆ ಕಮಾನು ಕಣ್ಣುಗಳು ಇರಲು ದೃಷ್ಟಿಗೆ ಕಮಾನು ಇದೆಯೇನು? ನೋಟಕ್ಕೆ
ಕಮಾನು ಕಣ್ಣುಗಳೇ ನಿನ್ನಾತ್ಮ, ನೇರ ದೃಷ್ಟಿಯೇ ಪರಮಾತ್ಮ. ಕಮಾನು ಕಣ್ಣುಗಳೇ ನಿನ್ನಾತ್ಮ, ನೇರ ದೃಷ್ಟಿಯೇ ಪರಮಾತ್ಮ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಆ ಪರಮಾತ್ಮ ನಿಶ್ಚಯವಿರುವ, ಪರಮಾತ್ಮ ನಿಶ್ಚಯವಿರುವ, ಪರಮಾತ್ಮ ನಿಶ್ಚಯವಿರುವ, ಪರಮಾತ್ಮ ನಿಶ್ಚಯವಿರುವ. ಸರ್ ಹೇಳಿ ಅಮ್ಮ. ಆ ಸರ್, ಹಾಡು ತುಂಬಾ ಚೆನ್ನಾಗಿತ್ತು. ತುಂಬಾ ತುಂಬಾ ತುಂಬಾನೇ ಚೆನ್ನಾಗಿತ್ತು. ಆದ್ರೆ ಈ ಲಿಂಕ್ ಕಳ್ಸಿ ಸರ್ ಗ್ರೂಪ್ ಅಲ್ಲಿ. ಆಗ್ಲಿ ಅಮ್ಮ. ಬ್ರೇಕ್ ಆಗ್ತಾ ಇತ್ತು ನನ್ಗೆ, ಇದು ನೆಟ್ ಪ್ರಾಬ್ಲಮ್ ಇಂದ. ಬಟ್ ತುಂಬಾ ಚೆನ್ನಾಗಿತ್ತು. ಅದ್ ಕಳ್ಸಿ ಸರ್. ಆಗ್ಲಿ ಅಮ್ಮ, ಕಳಿಸ್ತೀನಿ. ಸರ್, ಒಂದು ಈ ಶ್ಲೋಕದ ಬಗ್ಗೆ ಈ ಒಂದು ವಿಚಾರಣೆ ಬಂತು ನನ್ನ ಮನ್ಸಿಗೆ, ಹೇಳ್ಬೋದಾ? ಖಂಡಿತ ಹೇಳಿ ಅಮ್ಮ. ಸರ್, ಇಲ್ಲಿ ಯಾವಾಗ್ಲೂ ಅದೇ ತತ್ವಜ್ಞಾನ ಅಂದ್ರೆ ಅದೇ, ನಾವ್ ಯಾವತ್ತು ಎಲ್ಲರನ್ನು ನಮ್ಮನ್ನು ಎಲ್ಲರಲ್ಲಿ ನೋಡ್ತೀವೋ ಆವತ್ತು ನಾವು ಒಪ್ಕೊಂಡಂಗೆ, ಆತ್ಮ ಒಂದೇ ಅಂತ ಒಪ್ಕೊಂಡಂಗೆ ಅಂತ ಅಷ್ಟು ಮಟ್ಟಿಗೆ ಆ ತರ ಒಂದ್ ವಿಚಾರ ನನ್ನ ತಲೆನಲ್ಲಿ ಉಳಿದೆ. ಬಟ್ ಯಾಕೆ ನಾವು ಎಲ್ಲಾರನ್ನೂ ಒಂದೇ ಅಂತ ನೋಡಕ್ ಆಗದೆ ಇರೋದು? ಸಪೋಸ್ ನಾವ್ ಆತರ ನೋಡಿದ್ರು, ಇವಾಗ ನೀವ್ ಹೇಳ್ತಾ ಇರೋವಾಗ ಅದು ಐಡಿಯಾ ಬಂದಿದ್ದು. ಮುಂಚೆ ಜಾತಿ ಮೇಲೆ ಕೀಳ್ ಜಾತಿ ಅದು ಕೆಲ್ಸಕ್ಕೋಸ್ಕರ ಮಾಡಿದ್ದು, ಆ ವರ್ಣಗಳು ಮಾಡಿದ್ದು. ಅವಾಗ ನಮ್ಗಿಂತ ಇದು ಇವ್ರನ್ನೆಲ್ಲ ಕೀಳ್ ಜಾತಿ ಆ ತರ ಎಲ್ಲ ನೋಡೋದು ಯೋಚನೆ ಆಲ್ರೆಡಿ ಅದು ಎಲ್ಲಾರ್ಗೂ ಮನ್ಸಲ್ಲಿ ಬರೋಂಗೆ ಆಗ್ಬಿಡ್ತು. ಇವಾಗ ಅವ್ರು ಗಲೀಜಂತನೋ ಅಥವಾ ಇನ್ನೊಂದೇನೋ, ಅಥವಾ ನಮ್ಗೆ ಇರೋ ಅಷ್ಟು ತಿಳುವಳಿಕೆ ಅವ್ರಿಗಿಲ್ಲ, ನಾವು ತುಂಬಾ ಕಲ್ತ್ಬಿಟ್ಟಿದೀವಿ, ಅವ್ರು ನಮ್ಗಿಂತ ಕಡಿಮೆ ಕಲ್ತಿದ್ದಾರೆ ಅನ್ನೋ ಒಂದು ಈಗೋ ಇಂದ ನಮ್ಗೆ ಇಂಟೆಲೆಕ್ಟ್ ಅಂತ ಏನ್ ಹೇಳ್ತೀವಲ್ವಾ, ಇಂಟೆಲೆಕ್ಟ್ ಅಂತೀವೋ ಏನೋ ಗೊತ್ತಿಲ್ಲ, ನಾನ್ ತಪ್ಪಾಗಿ ಏನಾದ್ರು ಪದ ಉಪಯೋಗಿಸಿದ್ರೆ. ಆದ್ರಿಂದ ನಮ್ಗೆ ಎಲ್ಲಾರ್ನೂ ಒಂದೇ ತರ ನಾವು ಸ್ವೀಕಾರ ಮಾಡಲ್ಲ. ಅದೇ ತರ ನಮ್ಗಿಂತ ಹೆಚ್ಚಿಗೆ ಕಲ್ತವ್ರು ಅಥವಾ ನಮ್ಗಿಂತ ಉನ್ನತ ಸ್ಥಾನದಲ್ಲಿರೋರು ನಮ್ಮನ್ನ ಆತ್ಮ ಎಲ್ಲ ಒಂದೇ, ನಾವು ನೀವು ಒಂದೇ ಅಂದ್ರೆ ಅವ್ರು ಒಪ್ಪಲ್ಲ. ನಮ್ಗಿಂತ ಸ್ವಲ್ಪ ಕಡಿಮೆ ಕಲ್ತವ್ರು ಅಥವಾ ನಮ್ಗಿಂತ ಸ್ವಲ್ಪ ಕೆಳಗಡೆ ಇರೋರ್ನ ನಾವು ನೀವು ಒಂದೇ ಅಂದ್ರೆ ನಾವು ಒಪ್ಪಲ್ಲ. ಈ ಒಂದು ಈಗೋ ಅಥವಾ ಈ ಒಂದು ಯೋಚನೆಯಿಂದ ಮೋಸ್ಟ್ ಪ್ರಾಬಲಿ ನಮ್ಗೆ ಅಡ್ಡ ಬರ್ತಾ ಇರೋದು ಅದೇ ಅಜ್ಞಾನ. ಇವಾಗ ನಾವು ಹೋಗ್ಬಿಟ್ಟು ಆತ್ಮ ಎಲ್ಲ ಒಂದೇ ಇದೆ ಅಂತ ಹೇಳಿದ್ರೆ ಆಚೆ ಯಾರು ಒಪ್ಪಲ್ಲ ಸರ್. ಇದೇ ಮೇನ್ ರೀಸನ್ ಮೋಸ್ಟ್ ಪ್ರಾಬಲಿ ಎಲ್ಲಾರ್ಗುನು ಬರೋದು. ಎಲ್ಲಾರು ಒಂದೇ ಅಂತ ತಿಳ್ಕೊಳಕ್ ಆಗದೆ ಒಂದ್ ಲೈಫ್ ಟೈಮ್ ಆಗೋಗತ್ತೆ. ಆದ್ರೂ ನಮ್ಗೆ ಎಂಡ್ ಆಫ್ ದ ಲೈಫುನು ನಾನು ನೀನು ಒಂದೇ ಅಂತ ಅನ್ಕೊಳ್ಳೋದಿಲ್ಲ. ಇನ್ನೊಂದ್ ಮತ್ತೆ ಅದೇ ಪುನರಪಿ ಜನ್ಮಂ ಅದನ್ನ ಯಾವತ್ತು ತಿಳ್ಕೊಂತೀವಿ ಅವತ್ತು ನಮ್ ಜನ್ಮ ಮುಗ್ದಾಗೆ, ನಮ್ದು ಮಿಷನ್ ಕಂಪ್ಲೀಟ್ ತರ. ಅದ್ ತಿಳ್ಕೊಳಕ್ಕೆ ಅವಕಾಶನೇ ಇಲ್ವಲ್ಲ ಸರ್ ನಮ್ಮ ಸೊಸೈಟಿನಲ್ಲಿ? ಇಲ್ಲಮ್ಮ, ಬಹಳ ಹೇಳಿ. ಅವಕಾಶ ಇದೆ. ಹಾ, ಯಾಕಂತಂದ್ರೆ ನಾವು ಇನ್ನೊಬ್ಬರಿಗೆ ಒಪ್ಪಿಸ್ಬೇಕಾಗಿರೋ ಪಾಠ ಅಲ್ಲ ಇದು. ಅದಕ್ಕೆ ಇದನ್ನ ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳೋದು, ಸ್ವಯಂ ಸಾಕ್ಷಾತ್ಕಾರ ಅಂತ ಹೇಳೋದು. ನಾನು ಇನ್ನೊಬ್ಬರಿಗೆ ಸಾಕ್ಷಾತ್ಕಾರ ಮಾಡೋದಲ್ಲ, ಸ್ವಯಂ ಸಾಕ್ಷಾತ್ಕಾರ. ನಾನು ಈ ಸತ್ಯವನ್ನು ಅರಿಬಹುದು, ಅಷ್ಟೇ ಸತ್ಯ. ನಾನು ಸ್ಥಿರವಾಗಬಹುದು, ಅಷ್ಟೇ ಸತ್ಯ. ನಾನು ಬಿಡುಗಡೆ ಹೊಂದಬಹುದು, ಅಷ್ಟೇ ಸತ್ಯ. ಮಿಕ್ಕಿದ್ದೆಲ್ಲ ನನ್ನ ಮನಸ್ಸಿನಲ್ಲಿ ಇರೋ ವಿಚಾರಗಳಷ್ಟೇನೆ. ಆಯ್ತು ಸರ್. ಅದೇ ನಮ್ದು ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ಕೋಬೇಕು, ಅವ್ರನ್ನ ತಿದ್ದಕ್ ಹೋಗ್ಬಾರ್ದು ಅಷ್ಟೇ.
ಅವ್ರು ಯಾಕಂದ್ರೆ ಹೇಳಕ್ ಬೇಕು ಹೋಗ್ಬಾರ್ದು. ಅನ್ನೋ ವಿಚಾರ ಎಲ್ಲಿ ಬರ್ತಾ ಇದೆ? ನನ್ನ ಮನಸ್ಸಿನಲ್ಲಿ. ಯಾಕೆ ಬರ್ತಾ ಇದೆ? ಅವ್ರ ನಡತೆನಲ್ಲಿ ನನಗೇನೋ ಒಂದು ಹ್ಮ್ ವ್ಯತ್ಯಾಸ ಕಾಣಿಸ್ತಾ ಇದೆ. ಹ್ಮ್ ಆ ವ್ಯತ್ಯಾಸ ಯಾಕೆ ಕಾಣಿಸ್ತಾ ಇದೆ? ನನ್ನ ಮನಸ್ಸಿನಲ್ಲಿರೋ ವಿಚಾರದಿಂದ. ಹ್ಮ್ ಒಂದು ಸುಲಭವಾಗಿರೋ ಉದಾಹರಣೆ, ಹ್ಮ್ ನಾನು ಕಪ್ಪು ಬಟ್ಟೆ ಧರಿಸಿದ್ರೆ ಅದು ಅಶುಭ ಅನ್ನೋ ಭಾವನೆ ನನ್ನಲ್ಲಿದ್ರೆ, ಹ್ಮ್ ಯಾರೋ ಕಪ್ಪು ಬಟ್ಟೆ ಹಾಕೊಂಡು ಹೋಗ್ತಾ ಇರೋರು ನೋಡಿದ್ರೆ ಹ್ಮ್ ಹ್ಮ್ ಇವರು ಅಶುಭ, ಇವ್ರನ್ನ ಈ ಶುಭ ಸಮಾರಂಭಕ್ಕೆ ನಾನು ಸೇರಿಸಬಾರ್ದು ಅನ್ನೋ ಭಾವನೆ ನನ್ನ ಮನಸ್ಸಲ್ಲಿ ಬಂದೇ ಬರುತ್ತಲ್ವಾ? ಹ್ಮ್ ಯಾತಕ್ಕೆ ಬಂತು? ಮೊಟ್ಟ ಮೊದಲದಾಗಿ ನನ್ನ ಮನಸ್ಸಿನಲ್ಲಿ ಕಪ್ಪು ಅಂದ್ರೆ ಅಶುಭ ಅಂತ ಒಂದು ಭಾವನೆ ಇರೋದಕ್ಕೆ. ಹ್ಮ್ ಹಾಗಾಗಿ ಆ ವ್ಯತ್ಯಾಸವನ್ನ ನಾನು ಎಲ್ಲಿಂದ ತಗೊಂಡು ಬಂದೆ? ನನ್ನ ಮನಸ್ಸಿನಲ್ಲಿರೋ ಜ್ಞಾನದಿಂದ. ಹ್ಮ್ ಹಾಗಾಗಿ ನಾನು ನನ್ನ ಮನಸ್ಸಿನ ವಿಚಾರಗಳನ್ನ ಸರಿ ಮಾಡ್ಕೊಳ್ಬೋದು ಅಷ್ಟೇ ಹೊರತಾಗಿ ಇನ್ನೇನು ಮಾಡ್ಲಿಕ್ಕಾಗಲ್ಲ ನಾನು. ಹ್ಮ್ ಆಯ್ತಾ ಸರ್? ಯಾಕಂದ್ರೆ ಈ ವಿಚಾರಗಳು ಈ ರೀತಿ ಇದ್ದಾಗ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನನಗೆ ಬೇಜಾರಾಗ್ತಾ ಇದೆ, ನನ್ಗೆ ಕಷ್ಟ ಆಗ್ತಾ ಇದೆ ಅಂತ ಅಳ್ತಾ ಇರೋದು ಯಾರು? ನಾನೇ. ಹ್ಮ್ ಬಿಡುಗಡೆ ಅಂತ ಕೇಳ್ತಾ ಇರೋದು ಯಾರು? ನಾನು. ಬಟ್ ಸಮಾಜದಲ್ಲಿ ಪಾರ್ಟಿಸಿಪೇಟ್ ಮಾಡೋವಾಗ ಸರ್, ಎಲ್ಲಾದ್ರಲ್ಲೂ ನಾವು ಒಂದು ಥಾಟ್ ಇದರಲ್ಲಿ ಹೋಗ್ತಾ ಇರ್ತೀವಿ. ಏನೋ ಫಾರ್ ಎಕ್ಸಾಂಪಲ್ ಈ ತರದಲ್ಲಿ ಏನೋ ಒಂದು 0.1% ಮನ್ಸಲ್ಲಿ ಇಟ್ಕೊಂಡು ಏನೋ ಹೋಗ್ತಾ ಇದ್ರೆ, ಬಟ್ ನಾವು ಎದುರಿಸ್ತಾ ಇರೋ ಇಡೀ ಪ್ರಪಂಚ ಬೇರೆ ತರ ಥಾಟ್ ಇಟ್ಕೊಂಡು ಬರ್ತಾರೆ ಸರ್. ಅವಾಗ ಅದು ಕ್ಲಾಶಸ್ ಅಲ್ಲಿ ಆಗತ್ತೆ. ನಾವು ಅವ್ರಿಗೆ ಯಾತಕ್ಕೆ ಕ್ಲಾಶ್ ಆಗ್ತಾ ಇದೆ ಹೇಳಿ? ಯಾತಕ್ಕೆ ನಮ್ ಕ್ಲಾಶ್ ಆಗ್ತಾ ಥಾಟ್ಗೂ ಇದೆ ಅವ್ರ ಅಂತಂದ್ರೆ, ಆಹಾ, ಯಾತಕ್ಕೆ ಕ್ಲಾಶ್ ಆಗ್ತಾ ಇದೆ ಅಂತಂದ್ರೆ, ಈಗ ಈಗ ಉದಾಹರಣೆಗೆ ಯಾರೋ ಬಂದು ನಿಮ್ಗೆ ಹೇಳ್ತಾರೆ, ನಿಮ್ಗೆ ಎಷ್ಟು ಬೆರಳಿದೆ? ನೀವು ಹೇಳ್ತೀರಾ 5 ಅಂತ. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ, ನಿಮ್ಮ ಹತ್ರ 21 ಬೆರಳಿದೆ ಅಂತ ಹೇಳ್ತಾರೆ. ನೀವಿವಾಗ ಅದು ಹೇಗೆ 21 ಅಂತ ನೀವು ಹೇಳ್ತಾ ಇದ್ದೀರಾ ಅಂತ ಅವ್ರನ್ನ ಪ್ರಶ್ನೆ ಮಾಡಿ, ಅವ್ರು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅಂತ ಅರ್ಥಕೊಂಡಾಗ ನಿಮಗೆ ಇರಬಹುದು ಅಂತ ಅನ್ನಿಸ್ಬೋದು. ಯಾಕೆ? ಅವ್ರು ಬಹುಶಃ ಈ ಬಲ್ದಾಗ 5, ಈ ಎಡ್ದಾಗ 5, ಬಲ್ದಾಗಾಲ್ದು 5, ಎಡ್ದಾಗಾಲ್ದು 6 ಬೆರಳು, ಯಾರೋ ಒಬ್ರಿಗೆ 6 ಬೆರಳಿದೆ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಅದನ್ನ ಎಣಿಸ್ಬಿಟ್ಟು 21 ಅಂತ ಹೇಳಿರ್ಬೋದು. ಒಂದು ಉದಾಹರಣೆ. ನಾನು ಆ ಪ್ರಶ್ನೆನೇ ಕೇಳದೇನೆ ಸಾಧ್ಯ ಇಲ್ಲ ಅಂತ ನಾನು ಅವ್ರನ್ನ ಬೈದು ಕಳಿಸ್ಬಿಡ್ಬೋದು. ಎಂತೆಂಥವ್ರು ಬರ್ತಾರಪ್ಪ, ಏನು ಗೊತ್ತಿಲ್ಲ ಅಂತ ನಾನು ಅವಾಗ ನನ್ನ ಮನಸ್ಸಿನಲ್ಲಿ ನಾನು ಮಾತಾಡ್ಕೊಳ್ಬೋದು. ಇದು ಒಂದು ರೀತಿ. ಅಥವಾ ಅವ್ರ ಜೊತೆ ಮಾತಾಡಿ ಅದು ಹೇಗೆ 21 ಅನ್ನೋದನ್ನ ಬಿಡಿಸೋದು ಇನ್ನೊಂದು ರೀತಿ. ಅಥವಾ ಪ್ರಪಂಚ ಅಂದ್ರೆ ಏನು? ಪ್ರಪಂಚ ಅಂತಂದ್ರೆ ಅದು ಸದಾ ಏನಾದ್ರೊಂದು ಬದಲಾವಣೆನ ತರ್ತಾನೇ ಇರುತ್ತೆ ನಿಮ್ಮಲ್ಲಿ. ಎಲ್ಲಾ ಬದಲಾವಣೆಗೂ ನೀವು ವಿಚಲಿತರಾಗ್ತಾ ಇದ್ದೀರಾ? ಆ ಒಂದು ಸಹಿಷ್ಣುತೆಯನ್ನ ಬೆಳೆಸ್ಲಿಕ್ಕೆ ಪ್ರಪಂಚ ಅಂತಿರೋದು. ಒಬ್ಬ ದೇಹದಾರ್ಢ್ಯವನ್ನ ಹೇಗೆ ಬೆಳೆಸ್ಕೋತಾನೆ? ಒಂದು ಗರಡಿಗೆ ಹೋಗ್ಬಿಟ್ಟು ಬೆಳೆಸ್ಕೋತಾನೆ. ಹೇಗೆ? ಗರಡಿನಲ್ಲಿ ಬೇರೆ ಬೇರೆ ಕಲ್ಲು ಮಣ್ಣು ಏನೋ ಎಲ್ಲ ಕಬ್ಬಣ ಎಲ್ಲ ಎತ್ತಿ ಅವನು ಒಂದು ಮಸಲ್ಸ್ನ ಬೆಳೆಸ್ಕೋತಾನೆ. ಅದೇ ತರ ಈ ಪ್ರಪಂಚ ನಿಮಗೆ ನನಗೆ ಒಂದು ಸಹಿಷ್ಣುತೆ, ಒಂದು ಸ್ಥಿರತೆಯನ್ನು ಬೆಳೆಸ್ಕೊಳ್ಳಿಕ್ಕಿರೋ ಒಂದು ಗರಡಿ. ಪ್ರಪಂಚದಿಂದ ಬರಬೇಕು. ಬರ್ದೇನೇನೆ ಹೆಂಗ್ ಗೊತ್ತಾಗತ್ತೆ ನನ್ನಲ್ಲಿ ಏನು ಸ್ಥಿರತೆ ಬಂದಿದೆ ಅಂತ? ಅಲ್ವಾ? ಅದಕ್ಕೆ ಅಲ್ವಾ ಉದಾಹರಣೆ ಕೊಡೋದು. ಯಾರೋ ಒಬ್ರು ನಾನು ಸನ್ಯಾಸಿ ಆಗ್ಬಿಟ್ಟೆ, ಎಲ್ಲ ಬಿಟ್ಬಿಟ್ಟೆ ಅಂತ ಹೇಳ್ಬಿಟ್ಟು ಬೆಟ್ಟದ ಮೇಲ್ಗಡೆ ಹೋಗ್ಬಿಟ್ಟು ಏನು ಇಲ್ದೇನೆ ಕುತ್ಕೊಂಡ್ಬಿಟ್ಟಾಗ ಆ ರೀತಿ ಸನ್ಯಾಸಿ ಆಗೋದು ಬಹಳ ಸುಲಭ. ಎಲ್ರ ಮಧ್ಯೆ ಇದ್ಕೊಂಡು ನಗ್ನಗ್ತಾ ಇರಕ್ಕಾಗತ್ತಾ? ಅದು ನಿಜವಾದ ಸನ್ಯಾಸ. ಸೊ ಹಾಗಾಗಿ ಪ್ರಪಂಚವನ್ನ ನಾನು ಅಯ್ಯೋ ಅಂತ ನೋಡೋದ್ ಬಿಟ್ಟು, ಪ್ರಪಂಚವನ್ನ ಕಲಿಸ್ಬೇಕು ಅಂತ ನೋಡೋದ್ ಬಿಟ್ಬಿಟ್ಟು, ನಾನು ಏನ್ ಮಾಡ್ಬೋದು? ಪ್ರಪಂಚದಿಂದ ನಾನು ಏನೋ ಒಂದು ಶಬ್ದ ಬರ್ತಾ ಇದೆ, ಯಾಕೆ ಈ ಥರನೇ ಶಬ್ದ ಬಂತು ಪ್ರಪಂಚದಿಂದ? ಈಗ ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ,
ನಾನು ನೋಡ್ದೇನೆ ಒಂದು ನಾಯಿ ಬಾಲದ ಮೇಲೆ ತುಳಿಬೋದು. ಆಗ ನಾಯಿ ಅಯ್ಯಯ್ಯೋ ಅಂತ ಕೂಗುತ್ತೆ. ನಾನು ಆ ನಾಯಿ ಕೂಗ್ತಾ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ನಾಯಿಗೆ ಇನ್ನೊಂದೆರಡು ಏಟ್ ಹಾಕ್ಬೋದು. ಅಥವಾ ನಾಯಿ ಯಾಕೆ ಈ ಥರ ಕೂಗ್ತು, ಓ ನನ್ನ ಕಾಲು ಅಯ್ಯಯ್ಯೋ ತಪ್ಪಾಯ್ತಪ್ಪ ಅಂತ ಹೇಳಿ ಕಾಲ್ನ ಈ ಕಡೆ ತಗೊಳ್ಬೋದು. ನಾನು ಎರಡೂ ನನ್ನ ಮೇಲೆ ಬಿಟ್ಟಿರೋದು. ಎರಡನೇದನ್ನ ನಾನು ಮಾಡಿದಾಗ ನಾನು ಅವಾಗ ಹೌದು ನನ್ನ ಮನಸ್ಸು ಯಾಕೋ ಸ್ವಲ್ಪ ನಾನು ಅಲ್ಲೆಲ್ಲ ಬಿಟ್ಬಿಟ್ಟಿದ್ದೆ, ಈಗ ನನ್ನ ಮನಸ್ಸನ್ನ ಏಕಾಗ್ರತೆಯಿಂದ ನಾನು ಸ್ವಲ್ಪ ನಾನು ಎಲ್ಲಿ ಕಾಲಿಡ್ತಾ ಇದ್ದೀನಿ ನೋಡ್ಕೊಂಡು ಓಡಾಡ್ತೀನಿ, ಈ ಒಂದು ಪಾಠವನ್ನು ಕಲಿಸೋದಕ್ಕೆ ನಿನಗೆ ಕೃತಜ್ಞತೆ ಅಪ್ಪ ಅಂತ ಹೇಳ್ಬಿಟ್ಟು ನಾಯಿಗೆ ನಮಸ್ಕಾರ ಮಾಡ್ಬಿಟ್ಟು ನಾನು ಮುಂದೆ ಹೋಗ್ಬೋದು. ಎಲ್ಲ ನನ್ನ ಮೇಲೆ ಬಿಟ್ಟಿದೆ. ಸರ್ ಆಮೇಲೆ ನೀವು ಭಜಗೋವಿಂದಂ ಸಾಂಗ್ ಹಾಕಿದಾಗ ಒಂದ್ ಪಿಕ್ಚರ್ ಬರ್ತಾ ಇತ್ತು ಸರ್, ಶಂಕರಾಚಾರ್ಯರು ಅವ್ರ ಶಿಷ್ಯರ ಜೊತೆ ನಡ್ಕೊಂಡ್ ಬರೋದು, ಒಬ್ಬ ಮನುಷ್ಯ ಉಲ್ಟಾ ಕಾಲು ಮೇಲೆ, ಅದು ಮೇಲೆ ಮೇಲೆ ಬರ್ತಾ ಇತ್ತು ಸರ್. ಅದು ಅರ್ಥ ಏನಾದ್ರು ಇದೆಯಾ ಸರ್? ಸ್ಪೆಸಿಫಿಕ್ ಆಗಿ ಏನೋ ಅರ್ಥ ಇದೆಯಾ? ಅದೇ ಸರ್, ಅದೇ ಏನಾದ್ರು ಇದೆಯಾ? ಹೌದು ಹೌದು, ಬಹಳ ಅರ್ಥ ಇದೆ. ಈಗ ಭಜಗೋವಿಂದಂ ಹ್ಯಾಕ್ ಸೃಷ್ಟಿಯಾಯ್ತು, ಅವರು ಕಾಶಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಂತೆ. ಆಗ ಒಬ್ಬ ಪಂಡಿತ ಈ ರೀತಿ ತಲೆ ಕೆಳಗಾಗಿ ಏನೋ ಸಂಸ್ಕೃತ ವ್ಯಾಕರಣವನ್ನ ಕಲಿತಾ ಇದ್ನಂತೆ. ಆತ ಇನ್ನೇನು 70 80 ಇಳಿ ವಯಸ್ಸು. ಆಗ ಶಂಕರಾಚಾರ್ಯರು ಆಶ್ಚರ್ಯದಿಂದ ಯಾಕಪ್ಪ ಈ ತರ ಮಾಡ್ತಾ ಇದೀಯ ಅಂತ ಕೇಳೋದಕ್ಕೆ, ನಾನು ವೇದಾಂತವನ್ನ ಓದ್ಬೇಕು, ವೇದಾಂತವನ್ನ ಕಲಿಬೇಕು. ಸರಿ, ಅದಕ್ಕೂ ವ್ಯಾಕರಣಕ್ಕೂ ಏನ್ ಸಂಬಂಧ? ಅಯ್ಯೋ ಸ್ವಾಮಿ, ವೇದಾಂತ ಇರೋದೆಲ್ಲ ಸಂಸ್ಕೃತದಲ್ಲಿ, ನಾನು ಸಂಸ್ಕೃತ ಅಭ್ಯಾಸ ಮಾಡ್ದೇನೇನೆ ನಾನು ಹೇಗಾದ್ರೂ ವೇದಾಂತಕ್ಕೆ ಹೋಗಕ್ಕಾಗತ್ತೆ ಅಂತ ಆತ ಹೇಳದ್ನಂತೆ. ಆತನ ಒಂದು ಮನಸ್ಥಿತಿಯನ್ನ ನೋಡಿ ಕರುಣೆಯಿಂದ ಉಕ್ಕಿ ಬಂದದ್ದು ಭಜಗೋವಿಂದಂ. ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ, ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕೃಂಕರಣೆ. ಕಾಲ ಮುಗಿದೋದಾಗ ಡುಕೃಂಕರಣೆ ಅಂತಂದ್ರೆ ಒಂದು ವ್ಯಾಕರಣದ ಯಾವುದೋ ಒಂದು ಸೂತ್ರ. ನಿನ್ನ ಕಾಲ ಮುಗಿದಾಗ ಮನಸ್ಸು ಅನ್ನೋದು ಸ್ಥಿರತೆ ಇಲ್ಲ ಅಂದಾಗ, ಇಳಿ ವಯಸ್ಸು ಆಗ್ತಾ ಆಗ್ತಾ ನೋಡಿ, ಸ್ವಲ್ಪ ದಯವಿಟ್ಟು ಗಮನ ಕೊಡಿ. ಇಳಿ ವಯಸ್ಸು ಆಗ್ತಾ ಆಗ್ತಾ ಮನುಷ್ಯನ ಮನಸ್ಸು ಸ್ಥಿರವಾಗಿರಲ್ಲ. ಸರಿಯಾದ ಜ್ಞಾನ ಇಲ್ಲ ಅಂತಂದ್ರೆ ಆತನ ಮನಸ್ಸಿನಲ್ಲಿ ಎಲ್ಲ ವಿಕೋಪಗಳೇನೆ. ದೇಹ ಸಹ ಅವ್ರಿಗೆ ಸಹಾಯ ಮಾಡ್ತಾ ಇರಲ್ಲ. ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ನಡಿಯಕ್ಕಾಗಲ್ಲ. ಈ ಸಮಯದಲ್ಲಿ ಹೇಗಾದ್ರೂ ನೀನು ಭಗವಂತನ ಕುರಿತಾಗಿ ನೀನು ವಿಚಾರಣೆ ಮಾಡ್ಲಿಕ್ಕಾಗತ್ತೆ? ನಿನಗೂ ಭಗವಂತನಿಗೂ ಏನ್ ಸಂಬಂಧ ಅನ್ನೋದನ್ನ ವಿಚಾರಣೆ ಮಾಡ್ಲಿಕ್ಕಾಗತ್ತೆ? ಮುಕ್ತಿ ಅನ್ನೋದನ್ನ ಹ್ಯಾಕ್ ಕಂಡಿಡ್ಲಿಕ್ಕಾಗತ್ತೆ ಅನ್ನೋ ಒಂದು ಅನುಕಂಪದಿಂದ ಭಜಗೋವಿಂದಂ. ಯಾವುದನ್ನ ನಾವು ಸ್ಥಿರವಾಗಿ ನಾವು ಗ್ರಹಿಸ್ಬೇಕಾಗತ್ತೆ? ಸಂಸ್ಕೃತ ವ್ಯಾಕರಣವನ್ನ ಅಥವಾ ಆ ವೇದಾಂತದ ಜ್ಞಾನವನ್ನ. ವೇದಾಂತದ ಜ್ಞಾನಕ್ಕೆ ಮತ್ತೆ ಸಂಸ್ಕೃತಕ್ಕೆ ಏನ್ ಸಂಬಂಧ ಅನ್ನೋ ಒಂದು ಅಜ್ಞಾನವನ್ನ ತೆಗಿಲಿಕ್ಕೆ ಈ ರೀತಿ ಅವ್ರು ಶುರು ಮಾಡಿದ್ರು. ಅದು ಈ ಚಿತ್ರದ ಒಂದು ಮೂಲ ತಾತ್ಪರ್ಯ. ಅಂದ್ರೆ ಅವ್ರು ಹೇಳೋದು ನಮ್ಮ ಬೇರೆ ಬೇರೆ ಎಲ್ಲ ಅಜ್ಞಾನವನ್ನು ತೆಗಿತಾ ಇದ್ದಾರೆ. ಸರ್ ಅವ್ರು ಹೇಳೋದು ವ್ಯಾಕರಣ ಇಂಪಾರ್ಟೆಂಟಾ ವೇದಾಂತ ಕಲಿಯೋಕ್ಕೆ ಅಂತ ಅವ್ರ ಆ ಏಜ್ ಪರ್ಸನ್ ಮಾಡೋದು ಕರೆಕ್ಟ್ ಅಂತ ಹೇಳ್ತಾರ ಶಂಕರಾಚಾರ್ಯ, ಅಥವಾ ಮೂರ್ಖತ್ವ ಅಂತ ಹೇಳ್ತಾ ಇದ್ದಾರೆ? ನೋಡಿ ಏನ್ ಹೇಳ್ತಾ ಇದ್ದಾರೆ, ನಿಮ್ಗೇನ್ ಅನ್ಸುತ್ತೆ? ಮೂಢಮತೆ ಅಂತ ಕರಿತಾ ಇದ್ದಾರೆ. ಏನಂತ ಹಂಗಂದ್ರೆ? ಪೊಲಿಶ್ ಅಂತನಾ? ಮೂಢಮತೆ, ಮೂಢಮತಿ ಅಂತಂದ್ರೆ ಏನರ್ಥ? ಮೂಢ ಅಂತಂದ್ರೆ ಒಂದು ಭ್ರಮೆಗೊಳಗಾಗಿರೋ ಮತಿ. ಈ ಭ್ರಮೆಗೊಳಗಾಗಿದ್ಯಾ? ಓಕೆ, ದೇವ್ರನ್ನ ಪಡೆಯೋಕೆ ಯಾವ ತರ ಒಂದು ಏನು ಬೇಕಾಗಿಲ್ಲ ಅನ್ನೋ ತರ ಅರ್ಥ. ದೇವ್ರನ್ನ ಪಡಿಲಿಕ್ಕೆ ನೀನು ಸರಿಯಾದ ವಿಚಾರಣೆ ಮಾಡ್ಬೇಕು. ಸರಿಯಾದ ವಿಚಾರಣೆಯನ್ನ ನೀವು ದೇವರಲ್ಲಿ ಸ್ಥಾಪಿತವಾಗಿರೋರಿಂದ ಕಲಿಬೇಕು. ಅವ್ರ ಮೂಲಕ ಬರೋದೇನೇನೆ ವೇದಾಂತ. ಅದು ಕನ್ನಡದಲ್ಲಿ ಬರ್ಬೋದು, ಇಂಗ್ಲಿಷ್ ನಲ್ಲಿ ಬರ್ಬೋದು, ಫ್ರೆಂಚ್ ಅಲ್ಲಿ ಬರ್ಬೋದು, ಉರ್ದುನಲ್ಲಿ ಬರ್ಬೋದು, ಯಾವ ಭಾಷೆನಲ್ಲಿ ಬರ್ಬೋದು. ಅದು ಕಾಗೆಯಿಂದ ಬರ್ಬೋದು, ಕೋಗಿಲೆಯಿಂದ ಬರ್ಬೋದು, ಅದು ಮರದ ಗಾಳಿಯಿಂದ ಬರ್ಬೋದು. ಅದಕ್ಕೂ ಭಾಷೆಗೂ ಏನು ಸಂಬಂಧ ಇಲ್ಲ. ಭಗವಂತನಿಗೂ ಭಾಷೆಗೂ ಏನ್ ಸಂಬಂಧ? ಅದೇ ಗುರುಗಳು ಯಾರು
ಆಮ್, ಇದು ಆ ತತ್ವಜ್ಞಾನ ಪಡ್ದಿರ್ತಾರೋ, ದೇವ್ರನ್ನ ಇದಾಗಿರ್ತಾರೋ ಅವ್ರು ಮಾತ್ರ ಆ ಮಾರ್ಗ ತೋರ್ಸಕ್ ಸಾಧ್ಯ ಅಂತಾರೆ. ಸೊ ಆ ತರ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಹಾ, ಅಂತ ಗುರುಗಳನ್ನ ನೀನು ಕಾಣಪ್ಪ, ಅವರಿಂದ ನೀನು ಕಲಿಯಪ್ಪ. ನೀನು ಈ ರೀತಿ ಏನೇನೋ ನಿನ್ನ ಮನಸ್ಸಿನಲ್ಲಿ ವಿಚಾರಗಳನ್ನ ತಪ್ಪು ತಪ್ಪಾಗಿ ಸೃಷ್ಟಿ ಮಾಡಿಕೊಂಡು ಯಾತಕ್ಕೆ ಕಷ್ಟಪಡ್ತಾ ಇದೀಯಾ ಹ್ಮ್. ಅನ್ನೋದನ್ನ ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ, ನಮಗೆ ನಿಮಗೆ ಎಲ್ಲರಿಗೂ ಓಕೆ ಆತನ ಮೂಲಕ. ಓಕೆ ಸರ್, ಥ್ಯಾಂಕ್ ಯು ಸರ್. ನಾನು ಇದು ರೆಗ್ಯುಲರ್ ಆಗಿ ಅಟೆಂಡ್ ಮಾಡಲ್ಲ, ಬಟ್ ಇದು ಲಾಸ್ಟ್ ಟೈಮು ನೋಡಿದ್ದೆ, ಅಟೆಂಡ್ ಮಾಡಿದಾಗೆಲ್ಲ ನೋಡ್ತಾ ಇದ್ದೆ, ಇವಾಗ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೆ. ಸೊ ಏನೋ ಒಂದು ಅರ್ಥ ಇರಬೇಕು, ನಾನು ಏನೇನೋ ಫುಲಿಶ್ ಆಗಿ ತಿಳ್ಕೊಳ್ಳೋದು ಬೇಡ ಅಂತ ನಾನು ನಿಮ್ಮನ್ನ ಕೇಳಿದೆ ಸರ್. ಆಗ್ಲಿ ಅಮ್ಮ, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಗ್ಲಿ ಅಮ್ಮ. Yeah. ಈಗ ಈ 24ನೇ ಶ್ಲೋಕ ಕುರಿತಾಗಿ ಮತ್ತೆಲ್ಲ ಯಾರಾದರೂ ಏನಾದರೂ ಪ್ರಶ್ನೆ ಅಥವಾ ಇನ್ನೇನಾದರೂ ವಿಚಾರ ಇದೆಯಾ? ಈಗ ಭಜನೆ ಕೇಳಿದ್ವಿ, ಅದ್ರ ಮೂಲಕ ಏನಾದರೂ ಪ್ರಶ್ನೆ ಇದೆಯಾ? ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಏನಂಗಂದ್ರೆ ನಿನ್ನಾತ್ಮ ನಿಶ್ಚಲ ಇರಲು ಅಂತಂದ್ರೆ ಏನರ್ಥ? ನಮ್ಮ ಆತ್ಮ ಪ್ಯೂರ್ ಆಗಿರ್ಬೇಕಂದ್ರೆ ಅಂತಲ್ಲ ಸರ್, ನಮ್ಮ ಆತ್ಮ ಕ್ಲೀನ್ ಆಗಿರ್ಬೇಕು, ಪ್ಯೂರ್ ಆಗಿರ್ಬೇಕು. ಹಾ, ಆತ್ಮ ಅಂತಂದ್ರೆ, ಆತ್ಮ ಅನ್ನೋದನ್ನ ಎರಡು ರೀತಿಯಲ್ಲಿ ಉಪಯೋಗ ಮಾಡ್ತಾರೆ. ಒಂದು, ನಿಮ್ಮ ಮೂಲ ಸ್ವರೂಪ, ಶುದ್ಧವಾದ ನಿಮ್ಮ ಸ್ವರೂಪಕ್ಕೂ ಆತ್ಮ ಅಂತ ಕರೀತಾರೆ. ಇದು ನಮ್ಮ ಭಾಷೆಯ ಒಂದು ಉನ್ನತತೆ. ಆತ್ಮ ಅಂತಂದ್ರೆ ನಿಮ್ಮ ಮನಸ್ಸೂ ಸಹ ಆತ್ಮ. ಯಾಕಂದ್ರೆ ಆತ್ಮವೇ ಮನಸ್ಸಾಗಿ ಗೋಚರವಾಗ್ತಾ ಇರೋದು, ಆತ್ಮವೇ ಪ್ರಪಂಚವಾಗಿ ಗೋಚರವಾಗ್ತಾ ಇರೋದು. ಹಾಗಾಗಿ ಮನಸ್ಸು ಸಹ ಆತ್ಮ. ಮನಸ್ಸು ಅನ್ನೋದು ನಿಶ್ಚಲವಾಗಿರ್ಬೇಕು. ಮನಸ್ಸು ನಿಶ್ಚಲ ಯಾವಾಗ ಆಗುತ್ತೆ? ಸರಿಯಾದ ಜ್ಞಾನ ಇದ್ದಾಗ ಮಾತ್ರ. ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ. ಆ ಮನಸ್ಸಿನ ಮೂಲಕ ಗೋಚರವಾಗ್ತಾ ಇರೋ, ಆ ಮನಸ್ಸಿಗೆ ಬೆಳಕು ಕೊಡ್ತಾ ಇರೋರು ಯಾರು? ಪರಮಾತ್ಮ ನಿಶ್ಚಯವಿರುವ. ಆಗ್ಲಾ? ಆಯ್ತು ಸರ್. ಇಲ್ಲಿಗೆ ನಿಲ್ಲಿಸ್ಬೋದಾ ಪದ್ಮಮ್ಮ? ಸರ್, ಇವತ್ತಿಗೆ ಸಾಕು ಅಂತೀರಾ ಸರ್? ಆಮ. ಹರಿ ಓಂ. ಹರಿ ಓಂ. ಶ್ರೀಕೃಷ್ಣ ನಮಸ್ತೆ.